ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಮೃತ. ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರನಾದರೂ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನೊಂದು ಅಡುಗೆ ರೆಸಿಪಿನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ಶೆಫ್ ಸಂಜಯ್ ಅವರು. ಬನ್ನಿ ಸಂಜಯ್ ಅವರೇ, ಹಾಯ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಹಾಂ ಗೈಸ್, ಇವರು ಹೋಟೆಲ್ ರಿಜೆಂಟಾ 7 ಸ್ಟಾರ್ ಹೋಟೆಲಲ್ಲಿ ಕೆಲಸ ಮಾಡೋದು. ಇವತ್ತೇನು ರೆಸಿಪಿ ಮಾಡಿ ತೋರಿಸ್ತಿದ್ದೀರಾ? ಹನಿ ಚಿಲ್ಲಿ ಪೊಟ್ಯಾಟೊ ಅಂತ ಯಾವುದೋ ಒಂದು ರೆಸಿಪಿ ಮಾಡಿ ತೋರಿಸ್ತಿದ್ದಾರೆ. ಅದನ್ನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕೋಣ ಗೈಸ್. ಲೆಟ್ಸ್ ಸಿ ಏನೇನು ಬೇಕಂತ ಅವ್ರು ಹೇಳ್ತಾರೆ. ಇವಾಗ ಎಲ್ಲನೂ ನೋಡೋಣ ಬನ್ನಿ. ಚಿಲ್ಲಿ ಪೊಟ್ಯಾಟೊ ಮಾಡೋದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ಹೇಳಿದ್ರೆ, ಫೈನ್ ಚಾಪ್ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ, ಚಿಲ್ಲಿ, ಇದು ಮೂರನ್ನು ಫೈನ್ ಚಾಪ್ ಮಾಡ್ಕೋಬೇಕು. ಜೊತೆಗೆ ಸ್ವಲ್ಪ ವಾಟರ್, ಆಯಿಲ್ ಮತ್ತು ಬಿಳಿ ಎಳ್ಳು, ಆಮೇಲೆ ಇದು ಕಾರ್ನ್ಫ್ಲೋರ್, ಮೈದಾ ಮತ್ತು ಜೇನುತುಪ್ಪ ಮತ್ತು ಏನು ಚಿಲ್ಲಿ ಸಾಸ್, ಇದಿಷ್ಟು ಬೇಕು ಗೈಸ್. ಅದ್ರ ಜೊತೆಗೆ ಇನ್ನೊಂದು ಬೇಕು, ಏನಂದರೆ ಮೇಯ್ನಾಗಿ ಬೇಕಾಗಿರೋದು ಫ್ರೆಂಚ್ ಫ್ರೈಸ್ಗೆ ಸ್ವಲ್ಪ ಮೈದಾ ಮತ್ತು ಕಾರ್ನ್ಫ್ಲೋರ್ ಮತ್ತು ಸಾಲ್ಟ್ನ ಹಾಕಿ ಇಟ್ಕೋಬೇಕು ಫಸ್ಟೇ. ಫ್ರೆಂಚ್ ಫ್ರೈಸ್ನ ಈ ರೀತಿ ನೀಟಾಗಿ ವಾಟರ್ ಹಾಕ್ಕೊಂಡು ಸ್ವಲ್ಪ ಮೈದಾ ಮತ್ತು ಕಾರ್ನ್ಫ್ಲೋರ್ ಹಾಕೊಂಡು ಕಲಿಸ್ಕೋಬೇಕು ಗೈಸ್. ನಮ್ಮ ಶೆಫ್ ಬಂದ್ಬಿಟ್ಟು ನನ್ನ ಕೈಲೇ ಅಡುಗೆ ಮಾಡಿಸ್ತವ್ರೆ, ನಾನೇ ಕಲಿಸ್ಕೊಡ್ತಾಯಿದ್ದೀನಿ. ಇದನ್ನ ಫ್ರೈ ಮಾಡ್ಕೋಬೇಕು. ಮಾಮೂಲಿ ಆಲೂಗೆಡ್ಡೆ ಎಲ್ಲ ಫ್ರೈ ಮಾಡ್ತೀವಲ್ಲ, ಆ ಥರ ಫ್ರೈ ಮಾಡ್ಕೋಬೇಕು ಗೈಸ್. ಬೋಂಡ ಕರಿತೀವಲ್ಲ ಆ ಥರ ಫ್ರೈ ಮಾಡ್ಕೊಂಡು ಅದನ್ನ ಸೈಡ್ಗೆ ಎತ್ತಿಟ್ಕೋಬೇಕು. ಆಫ್ ಮಾಡಮ್ಮ. ಫಸ್ಟು ಗ್ಯಾಸ್ನ ಆನ್ ಮಾಡ್ಕೋಬೇಕು ಗೈಸ್. ಗ್ಯಾಸ್ ಆನ್ ಮಾಡಾದ್ಮೇಲೆ ಪ್ಯಾನ್ ಇಡ್ತಿದ್ದೀವಿ. ಪ್ಯಾನ್ ಆದಮೇಲೆ ನಮ್ಮ ಶೆಫ್ ಅವರು ಆಯಿಲ್ ಬಿಡ್ತವ್ರೆ. ಅವರು ಹೋಟ್ಲಲ್ಲಿ ಬಿಡ್ತಾರಲ್ಲ ಹಂಗೆ ಅನ್ಕೊಬಿಟ್ಟವ್ರೆ. ಮೇಲಿಂದ ಎತ್ತಿ ಪತ್ತಿ ಎಲ್ಲ ಬಿಡ್ತಾರೆ ಈಗ. ಅದಾದಮೇಲೆ ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಚಿಲ್ಲಿ, ಇದು ಮೂರು ಫೈನ್ ಚಾಪ್ ಆಗಿರೋದು ಗೈಸ್. ಅವ್ರ ಸ್ಟೈಲಲ್ಲಿ ಎಲ್ಲನೂ ಮಾಡ್ತವ್ರೆ. ನೆಕ್ಸ್ಟ್ ಏನು ಹಾಕಬೇಕು ಹೇಳ್ಬೇಕಂದ್ರೆ, ಇವನು ಏನು ತುಂಬ ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ, ನನ್ನ ತಮ್ಮನ ಫ್ರೆಂಡು ಗೈಸ್. ನೀರು ಹಾಕ್ತವನೆ, ಎಲ್ಲ ಆರುತ್ತೆ ಪಟ ಅಂತ. ನನ್ನ ತಮ್ಮನ ಕ್ಲೋಸ್ ಫ್ರೆಂಡು, ಇಬ್ಬರು ಜೊತೆಲೇ ಕಾಲೇಜ್ಗೆ ಹೋಗ್ತಿದ್ರು. ಇವಾಗ ಅವನು ಶೆಫ್ ಆಗವನೇ, ನನ್ನ ತಮ್ಮ ಮನೇಲೆ ಅವನೇ, ಅಷ್ಟೇ ಡಿಫ್ರೆನ್ಸ್. ಇಬ್ಬರು ಕೈಲಿ ಮಾತಾಡಿಸ್ತೀನಿ ರೀ ಗೈಸ್. ಈಗ ನೆಕ್ಸ್ಟ್ ಏನು ಹಾಕ್ತಿದ್ದೀರಾ ಸರ್? ರೆಡ್ ಚಿಲ್ಲಿ ಸಾಸ್ ಹಾಕ್ತಿದಾರಂತೆ. ರೆಡ್ ಚಿಲ್ಲಿ ಸಾಸ್. ಅಣ್ಣ, ನೀರು ಜಾಸ್ತಿ ಆಗಿಲ್ವಾ? ಉರಿ ಜಾಸ್ತಿ ಆಯ್ತಾ? ಗಮ್ಮಂದೈತೆ, ಇನ್ನೂ ಮಾಡೇಲ್ಲ ಆಗಲೇ. ನೆಕ್ಸ್ಟು ಏನು ಹಾಕ್ಬೇಕು? ನೆಕ್ಸ್ಟ್ ಇದೇನಿದು? ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳೋಕ್ಕೆ ಕಾರ್ನ್ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಕಾರ್ನ್ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿದ್ರೆ ಅದು ಸ್ವಲ್ಪ ಗಟ್ಟಿಯಾಗುತ್ತೆ ಗೈಸ್. ಅದಕ್ಕೋಸ್ಕರ ಕಾರ್ನ್ಫ್ಲೋರ್ನ ನೀರಲ್ಲಿ ಒಂದೇ ಒಂದು ಚುಟ್ಕಿ ಕಾರ್ನ್ಫ್ಲೋರ್ನ ಒಂದೇ ಒಂದು ಸ್ಪೂನ್ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ತಿದ್ವಿ ಗೈಸ್. ಈ ಥರ ಗಟ್ಟಿ ಆಯಿತು. ಅದು ಒಂದೇ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿದ ತಕ್ಷಣ ಗಟ್ಟಿ ಆಯಿತು. ನೆಕ್ಸ್ಟು ಒಂದೇ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತಿದ್ದಾನೆ ಗೈಸ್. ಒಂದೇ ಒಂದು ಚೂರು ಸಾಲ್ಟ್. ಸಾಕಾ ಸಾಲ್ಟು? ನೆಕ್ಸ್ಟು ಹನಿ ಹಾಕ್ತಿದ್ದಾನೆ ಗೈಸ್. ಇದಕ್ಕೆ ಮೇನ್ ಸ್ಪೆಷಲ್ ಅಂದ್ರೇ ಹನಿ. ಯಾಕೆ ಇದ್ರ ನೇಮೇ ಹನಿ ಚಿಲ್ಲಿ ಪೊಟ್ಯಾಟೊ ಅಂತ. ಸೊ ಅದಕ್ಕೆ ಇದಕ್ಕೆ ಮೇನ್ ಬೇಕಾಗಿರೋದೇ ಹನಿ. ಇದಕ್ಕೆ ವೈಟ್ ಪೆಪ್ಪರ್ ಪೌಡರ್ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು. ನಾವು ಬೇಡ ಅಂತ ಸ್ಕಿಪ್ ಮಾಡಿದ್ದೀವಿ. ಗೈಸ್, ವಿಡಿಯೋಗೆ ಮಾತ್ರ ಇಷ್ಟು ಸೈಲೆಂಟ್ ಆಗೋನೆ, ಫುಲ್ ಹೆವಿ ಕಾಮಿಡಿ ಮಾಡ್ತಾನೆ. ಯಾಕೆ ಅಂತ ಗೊತ್ತಿಲ್ಲ. ಸೈಲೆಂಟ್ ಆಗಿದೆಯಾ ಸಂಜಯ್? ಹಾಗೆ ಸುಮ್ಮನೆ
ಯಾಕೆ ನಿಮ್ಮ ಹುಡುಗಿ ನೋಡ್ತಾಳೆ ಅಂತ ವಿಡಿಯೋನ? ಆ ಹುಡುಗಿರ ಅವ್ರ ಹುಡುಗಿನ ಹಂಗೆ ಒಂಚೂರು ಪರಿಚಯ ಮಾಡ್ಕೊಡಿ ನಿಮ್ಮ ಹುಡುಗಿನ. ಹುಡುಗಿ ಹೆಸರು ಹಾಂ, ಬೇಡ ಬಿಡಿ ಹೇಳೋದು. ಬೇಡವಾ? ಯಾಕೆ? ನೆಕ್ಸ್ಟ್ ಏನು? ಸ್ವಲ್ಪ ನೀರು ಹಾಕ್ತವ್ರೆ, ಗಟ್ಟಿ ಆಯಿತು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಏನು ಹಾಕ್ತಿದ್ದೀರಾ? ಎಳ್ಳು, ವೈಟ್ ಎಳ್ಳು. ಬಿಳಿ ಎಳ್ಳು ಹಾಕ್ಬಿಟ್ಟು ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ಗೈಸ್. ನೆಕ್ಸ್ಟು ಫ್ರೆಂಚ್ ಫ್ರೈಸ್, ಫ್ರೈ ಮಾಡಿಟ್ಟಿರೋದು ಫ್ರೆಂಚ್ ಫ್ರೈಸ್. ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಿದ್ದಾರೆ. ನಮಗೆ ಸ್ಪೈಸಿ ಬೇಕು ಅಂತ ಕೇಳಿದ್ವಿ, ಅದಕ್ಕೆ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತವ್ರೆ. ಹನಿ ಚಿಲ್ಲಿ ಪೊಟ್ಯಾಟೊ ರೆಡಿ ಗೈಸ್. ತಿಂದ್ಬಿಟ್ಟು ನೋಡ್ಬಿಟ್ಟು ಹೇಳ್ತವ್ರೆ ಹೆಂಗೈತೆ ಅಂತ. ಸ್ವಲ್ಪ ನೀರು ಕಮ್ಮಿ ಆಯಿತು, ಚೆನ್ನಾಗಿದೆ. ಏನಿಲ್ಲ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ನಮ್ಮ ವಿಡಿಯೋಗೆ ಬರ್ತಾ ಇರ್ತೀವಿ ಅಂತ ಹೇಳಿ. ನೆಕ್ಸ್ಟು ಸಂಡೇ ಇಲ್ಲ ಟ್ಯೂಸ್ಡೇ ಅವಾಗ ಬಂದು ವಿಸಿಟ್ ಮಾಡ್ತೀವಿ. ಓಕೆ ಬಾಯ್. ನೆಕ್ಸ್ಟ್ ಎಲ್ಲ ಏನು ಐಟಮ್ ತೋರಿಸ್ತೀರಾ? ನೆಕ್ಸ್ಟ್ ಗೋಬಿ ಮಂಚೂರಿಯನು, ಚಿಲ್ಲಿ ಚಿಕನು, ಚಿಕನ್ ಲಾಲಿಪಾಪು, ದಾಲ್ ಫ್ರೈ, ಸೌತ್ ಇಂಡಿಯನು, ಚೈನೀಸು, ಕಾಂಟಿ, ತಂದೂರಿ ಡಿಪಾರ್ಟ್ಮೆಂಟ್ ಆಗಲ್ಲ. ಇನ್ನೂ ಹೊಸದಾಗಿ ಏನಾರ ತೋರಿಸ್ಕೊಡ್ತೀವಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಟೇಸ್ಟ್ ಮಾಡೋದಕ್ಕೆ ಯಾರು ನಮ್ಮ ಶ್ರೇಯಸ್ ಅವ್ರು ಬಂದವ್ರೆ. ಟೇಸ್ಟ್ ಮಾಡಿ ಶ್ರೇಯಸ್ ಅವರೇ, ಹೆಂಗೈತೆ? ಚೆನ್ನಾಗೈತೆ, ಲೈಕ್ ಮಾಡಿ, ಶೇರ್ ಮಾಡಿ. ತಿಂದೇ ಇಲ್ಲ ಆಗ್ಲೇ ಚೆನ್ನಾಗೈತೆ? ಸೂಪರ್. ತಿಂದಾಯ್ತಾ? ಹಾಂ, ಚೆನ್ನಾಗೈತೆ, ಶೇರ್ ಮಾಡಿ, ಲೈಕ್ ಮಾಡಿ, ಬಾಯ್. ಇವಾಗ ಯಶಸ್ ಅವ್ರು ಹೇಳ್ತಾರೆ ಹೆಂಗೈತೆ ಅಂತ. ಚೆನ್ನಾಗೈತೆ, ಎಂಜಾಯ್ ಮಾಡಿದ್ರು. ನೆಕ್ಸ್ಟ್ ಹೇಳೋ ಏನಕ್ಕೋ ನಾಚ್ಕತಿ ಹೇಳೋ. ನೆಕ್ಸ್ಟ್ ಅಷ್ಟೇ ಬಿಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ನನ್ನ ಈ ಕುಕ್ಕಿಂಗ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಅದಕ್ಕೆ ನನ್ನ ಅಕೌಂಟ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.